ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಹಬ್ಬ ಅಂತೂ ಇಂತೂ ಮುಗಿತ್ ಮದುವೆ. ಎಲ್ಲಾರು ಹೊಂಟ್ರು. ಏನ್ ನಡೀಲಿ ನಿನ್ನೆ ನಿಂದ ನಿಂತ್ಬಿಟ್ಟಿಯಲ್ಲ ಅತ್ತೀರ ಹೋಗಂತಾಳ್ರಿ. ಇವರೆಲ್ಲ ಎಲ್ಲೋಗ್ಯಾರ ಅಂತೀನಿ. ಎಲ್ಲೋದ್ರು? ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮೊಗವ ಒಮ್ಮೆ ತೋರಿಸುವೆಯ. ಅಷ್ಟು ಸುಂದರವಾಗಿದ್ದೀನಿ ನಾನು. Yes, of course. ನನ್ನ ಹೆಂಡತಿ ತುಂಬ ಡುಮ್ಮಿ, ಆದರೂ ನಾನೇ ಒಂದು ಲೆವೆಲ್ಗೆ ದೊಡ್ಡ ಸ್ಟಾರ್ ಏನು ಅನ್ನೋರ್ಗತೆ ಪೋಸ್ ಕೊಡ್ತಾಳು ನನ್ನ ಹೆಂಡತಿ ಅಂತ ದೊಡ್ಡದಾಗಿ ಪೋಸ್ ಕೊಡ್ತಾಳು. ಟ್ಯಾವ್ ಟ್ಯಾವ್. ಅತ್ತೀರ ಸ್ವಲ್ಪ ಕಣ್ಣ ಆ ಕಡೆ ತಿರುಗಿಸಿ ನೋಡ್ರಲ್ಲ ಮಾವರು. ಇವರೇನು ಯಾರಕ್ಕೆ ಅಕ್ಕಿ ಏನಂದಪ್ಪ? ಏನ ನಮ್ಮ ಚಿಕ್ಕಮ್ಮರ ಸಂಬಂಧಿಕರು ಅನ್ಸತ್ರಿ. ಏನಾರು ಆಗ್ಲಿಲ್ಲಪ್ಪ. ನೋಡ್ರಿ ನಿಮ್ಮ ಮಾವ ಆಕೆ ಹೆಣ್ಮಗಳು ಅಲ್ಲಿ ಹೆಂಗೆ ತಕ್ಕೊಂಡು ಜನ ನೋಡ್ತಾರೋ ಬಿಡ್ತಾರ. ನಮ್ಮ ಮಾನ ಮರ್ಯಾದೆ ಇಲ್ದನ ಹೆಂಗ್ ಬಾಯಿ ತಕ್ಕೊಂಡು ನಿಂತಾರ ನೋಡು. ಹೌದ್ರಿ ಅತ್ತೀರ ಕರೀರಿಪ್ಪ ಮಾವನ್ನ. ಇಲ್ಲ ಅಂದ್ರೆ ಸೆಕೆಂಡ್ ಸೆಟಪ್ ಏನಾರ ಮಾಡ್ಕೊಂಡ್ ಬಂದ್ರೆ ನನಗೆ ಕಷ್ಟ. ಏನು ಕಷ್ಟ? ಅಕ್ಕಿಗೂ ಅಡಿಗೆ ಮಾಡಿ ಹಾಕ್ಬೇಕು, ರೇಷನ್ ಖರ್ಚು. ಆಮೇಲೆ ಅಕ್ಕಿಗೆ ನಾನು ಅತ್ತೀರ ಸಣ್ಣತ್ತಿ ಅಂತ ಕರಿಬೇಕಾಗತ್ತ. ಅದ್ರ ಜೊತೆ ನಿಮ್ಗೆ ಸೇವೆನೂ ಮಾಡ್ಬೇಕು, ಅಕ್ಕಿ ಸೇವೆನೂ ಮಾಡ್ಬೇಕು, ಅಡಿಗೆ ಡಬಲ್ ಮಾಡ್ಬೇಕು. ಎಲ್ಲ ಖರ್ಚು ಹೆಚ್ಚಾಗ್ತಾವ್ರಿ ಅತ್ತೀರ. ಅಂದ್ರೆ ನಿನಗ ಖರ್ಚು ಹೆಚ್ಚಾಗತ್ತ ಅನ್ನೋದಷ್ಟ ಅಲ್ಲೇ ನನ್ನ ಗಂಡ ಯಾವ ಜೊತೆ ಮಾತಾಡಕತ್ತ ಅನ್ನೋದು ನಿನಗೆ ಗೊತ್ತಾಗೋಲ್ತನ ಅತ್ತೀರ. ಎಲ್ಲ ಗೊತ್ತಾಗತ್ರಿಪ್ಪ. ಆಮೇಲೆ ಮಾವರು ಪ್ರೀತಿ ಮಾಡ್ಕೊಂಡ್ಬಂದು, ಆಮೇಲೆ ಮದುವೆ ಮಾಡ್ಕೊಂಡು, ಆಮೇಲೆ ನನಗೆ ಅತ್ತಿ ಅಂತ ಕರ್ಕೊಂಡ್ಬಂದು, ಆಕಿಗೆ ಒಂದೆರಡು ಮಕ್ಕಳಾದ್ರ ಶಿವನೇ ಶಂಭುಲಿಂಗ ಆ ಹೂಯೇನ ಮಾಡ್ಕೊಳಕ್ಕೂ ಆಗಲ್ರಿಪ್ಪ. ಎಲ್ಲಕ್ಕಿಗೆ ಅತ್ತಿ ಅಂತ ಕರಿಬೇಕು. ಅವ್ರ ಅತ್ತಿ ಮಕ್ಕಳನ್ನ ನಾನೆಲ್ಲ ಜೋಪಾನ ಮಾಡ್ಬೇಕು. ಎಲ್ಲರ ಕರ್ಮ ರೀಪ್ಪ. ಯಾರ ಕರೆಯಾಕತ್ತಾರ ನನ್ನ? ಹಿಂದ್ಗಡೆ ಒಬ್ಳು ಓಲ್ಡ್ ಡುಮ್ಮಿ ಅಂಟಿ ನಿಂತಿದ್ದಾಳೆ. ಅವಳು ನಿಮ್ಮನ್ನ ರೀ ಅಂತ ಕರಿತಾ ಇದ್ದಾಳೆ. ಸ್ವಲ್ಪ ತಿರುಗಿ ನೋಡ್ರಲ್ಲ. ನನ್ನ ಹೆಂಡತಿ ಕಣಿಗೆ ಬಿದ್ದೆ ಬಿಟ್ಟು ನಾನು ನನಗೆ ಬೇರೆ ರೀ ಅಂತ ಕರೆಯಾಕತ್ತಾಳ. ಅದು ನಾನು ನಿನ್ಗೆ ಆಮೇಲೆ ಮೀಟ್ ಆಗ್ತೀನಿ. ನಿನ್ನ ಫೋನ್ ನಂಬರ್ ಕೊಡು ಆಯ್ತಾ? ಈಗ ನಾ ಬರಲ್ಲ. ನೀನು ಮದುವೆ ಮುಗಿತಲ್ಲ ಅದಕ್ಕೆ ಬರಲ್ಲ. ಟಾಟಾ ಬಾಯ್ ಬಾಯ್. ಸರಿ ಆಯ್ತು ಡಾರ್ಲಿಂಗ್, ನಾ ಬಲ್ಲ. ನಾ ಫೋನ್ ಮಾಡಿದ್ರೆ ರಿಸೀವ್ ಮಾಡು. ಓಕೆ, ಟಾಟಾ ಬಾಯ್ ಬಾಯ್, ಸಿ ಯು, ಲವ್ ಯು. ಲವ್ ಯು ಟು, ಲವ್ ಯು ಟು. ರೀ ಹೇಳೆ ಬಂಗಾರಗಿಂಡಿ. ಅವಳು ನುತ್ತಿಗತ್ತಿ ಅಕ್ಕಿ ಮೈ ಆಡ್ಸ್ಕೊಂಡು ಮಾತಾಡ್ತಾ ಇದ್ಲು. ನೀನು ಹಂಗೆ ನಿಪ್ಪತ್ತ ಹರಿಯದ ಹುಡುಗ ಅನ್ನರ್ಗತೆ ಮಾತಾಡ್ತಾ ಇದ್ವಿ. ಯಾಕ ಹೆಂಗ್ ಕಾಣಿಸುತ್ತ ಅಂತೀನಿ? ಕಣ್ಣಿ ಕಾಣಿಸುತ್ತ ಅಂತೀನಿ. ಅಯ್ಯೋ ಸೀತಾ, ನೀ ಕಣ್ಣು ಹಂಗೆ ಬಿಡ್ಬೇಡ ಕಣೆ. ನಾನು ಇಲ್ಲೇನೆ 1 2 ಮಾಡ್ಕೋಬೇಕಾಗುತ್ತ. ಕಣ್ಣನ್ನು ಸ್ವಲ್ಪ ತಗ್ಗಿಸ್ಕಣೆ. ನಿಮ್ಮನ್ನ ಮನೆಗೆ ಹೋದ್ಮೇಲೆ ವಿಚಾರಿಸ್ಕೊಂತೀನಿ. ಉಳಿತಪ್ಪ ಬಡ ಜೀವ. ಹೌದು, ಎಲ್ಲಿ ಸಸಿ ಮಗ? ಅದು ಮಾವರ ಇಲ್ಲೇ ಇದ್ರು. ಏನ್ ಮರಾಣಿ ಆರಾಮದಿಯನ? ಇವ್ರು ನಿಮ್ಮ ಅತ್ತಿ. ನಮಸ್ಕಾರ ರೀ. ನಮಸ್ಕಾರ ರೀಪ್ಪ. ಮದ್ವಿ ಗದ್ದಲ್ದಾಗ ನಿಮ್ ಮಾತಾಡ್ಸಕ್ಕಾಗ್ಲಿಲ್ರಿ. ಕ್ಷಮಿಸ್ಬಿಡ್ರಿ, ಏನ ತಪ್ಪು ತಿಳ್ಕೊಳಕೋಬೇಡ್ರಿ. ತಪ್ಪು ಮದ್ವಿ ಗದ್ದಲ್ದಾಗ ಇಂಥವೆಲ್ಲ ಅಷ್ಟೇ ತಪ್ಪವ. ಅದಕ್ಕೆಲ್ಲ ತಿಳಿ ಕೆಲ್ಸಕ್ಕಾಗತ್ತನ್ರಿ ಅತ್ತೀರ. ಇವ್ರು ಮಗದ್ದರಿ ಮದ್ವಿ ಗೊತ್ತಾಗಲ್ಲ. ಅವತ್ತ ಇವ್ರು ಬಂದಿದ್ರ, ನಾನು ಅವತ್ತು ಬಂದಿದ್ದೀರಿ. ನೀವು ಒಳಗೆ ಹೋಗುತ್ತಾ, ನಾ ಹೊರಗೆ ಬರಾಕ ಹಿಂಗಾತು ಮಾತಾಡ್ಸಕ್ಕಾಗಲಿಲ್ಲ. ಆರಾಮದ್ರಿ ಎಲ್ಲಾರ? ಊಟ ಚಲೋ ಆತನ್ರಿ? ಹೆಂಗ ಅನಿಸ್ತು ಅಡಿಗೆ?
ಬೆಸ್ಟ್ ಮಾಡ್ಸಿದ್ರಿಪ್ಪ ಅಡಿಗೆನ ಯಾರ ಹೆಸರಿಡಬಾರ್ದು ನೋಡು ಹಂಗೆ ಅಡಿಗೆ ಮಾಡ್ಸಿರ್ ನೋಡು. ಹೌದ್ರಿ ಅಕ್ಕರ ಚಲೋ ಮಾಡ್ಸಿರಿ ಅಡಿಗೆ ಏ1 ಆಗಿ ಮಾಡ್ಸಿರಿ ನೋಡು. ಹೌದ್ರಿ ಅಣ್ಣಾರ ನಿಮ್ಮಂತ ಹಿರಿಯರ ಕೃಪಾರಿಪ್ಪ. ಉಣ್ಣೋದು ಎಲ್ಲ ಇವತ್ತು ರಾತ್ರಿ ಹೋಗಿ ಬೆಳಗ್ಗೆ ಹೋಗ್ಬಿಡುತ್ರಿ. ಆದ್ರೆ ಮದುವೆ ಅನ್ನೋದು ಜೀವನ ಪರ್ಯಂತ ಇರೋದು ನೋಡ್ರಿ. ನಿಮ್ದೆಲ್ಲ ಆಶೀರ್ವಾದ ನನ್ನ ಮಗ ನನ್ನ ಸಸಿ ಮೇಲೆ ಇರ್ಲಿರಿಪ್ಪ. ಖಂಡಿತ ರೀಪ್ಪ, ನಮ್ಮ ಆಶೀರ್ವಾದ ಎಲ್ಲ ಅವರಿಬ್ಬರು ನಮ್ಮ ಜೋಡಿಗಳ ಮೇಲೆ ಇದ್ದೇ ಇರುತ್ರಿ. ಆದ್ರೆ ಚಿಕ್ಕಿ ಉಂಡೆ ಮಾಡ್ಸಿಯಲ್ಲ, ವಾ 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 ಏನದು ಮೋತಿಚೂರ್ ಲಾಡು ತುಪ್ಪದಲ್ಲಿ ಮಾಡ್ಸಿ ನೋಡು. ಸೂಪರ್ ಆಗಿದೆ, ಸೂಪರ್ ಸೂಪರ್. ನಾನಂಕ ತಿಂತಾ ಇದ್ದೆ, ತಿನ್ಬೇಕು ಅಂತ ಇದ್ದೆ. ಆದ್ರೂ ಹಾಕೊಂಡು ನನ್ನ ಮುಖಾನೇ ನೋಡ್ತಾ ಇದ್ರು. ಸ್ವಲ್ಪ ತಿಂದ್ಬಿಟ್ಟೆ ನೋಡಿ ಚಿಕ್ಕಮ್ಮ. ಸುಮ್ಮನಿರೇ. ಹೌದಾ? ಅದು ಚಿಕ್ಕಮ್ಮ ಕೋಸಂಬರಿ ಅಷ್ಟೇ. ಆಮೇಲೆ ನುಗ್ಗಿಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರು. ಹೌದು ಚಿಕ್ಕಮ್ಮ, ಆ ನುಗ್ಗಿಕಾಯಿ ಜೊತೆ ಬೇಳೆ ಜೊತೆ ಪಾಲಕ್ ಮತ್ತು ಹುಣಸಿ ಪಲ್ಯ ಹಾಕೇನ? ಹೌದ್ವಾ, ಅದನ್ನ ಹಾಕ್ಸಿದ್ರೆ ಚಲೋ ಆಗತ್ತ, ಬೆಸ್ಟ್ ಆಗತ್ತ ನೋಡು ಸಾರು. ಇಷ್ಟ ಆಯ್ತನ? ಅಯ್ಯೋ ಚೇತಿ ಇಲ್ಲ ಚಿಕ್ಕಮ್ಮ, ಏನ್ ರುಚಿಯಾಗಿತ್ತು ಅಂದ್ರೆ ತಿಂತಾ ಇದ್ದೀನಿ, ತಿನ್ಬೇಕು ಅನಿಸ್ತಾ ಇತ್ತು. ಅಷ್ಟು ರುಚಿಯಾಗಿ ಮಾಡ್ಯಾರ. ಆಮೇಲೆ ಬದ್ನಿಕಾಯಿ ಶೇಂಗಾ ಚಟ್ನಿಗೆ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಆಗಿತ್ತು. ಆದ್ರೆ ಅಡಿಗೆಗೆ ಆಮೇಲೆ ಇದಕ್ಕೆ ಮೊಸರು ಹಾಕಿ ಕೊಟ್ಟಲ್ಲ, ಸೂಪರು. ಅವ್ರ ಮುಂದೆಲ್ಲ ಹಿಂಗೆ ಕೇಳಾಕತ್ತಿದಿ, ಸುಮ್ಮನಿರ್ರಿ ಅತ್ತಿಯರ, ಮುಂದೆ ನೋಡ್ರಿ. ಹೌದ್ರಿ ಅಕ್ಕರ ಅಡಿಗೆ ಮಾತ್ರ ಸೂಪರ್ ಆಗಿತ್ತು ನೋಡ್ರಿ. ಇನ್ನು ನಾವು ಬರನ್ರಿ. ಹೂವಂತಡ್ರಿಪ್ಪ, ಅದು ಚಿಕ್ಕಮ್ಮ ಎಲ್ಲರೂ ಬಂದಾರನ? ಮತ್ತೆ ಇನ್ನು ಸ್ವಲ್ಪ ಜನ ಯಾರು ಬರೋದಿತ್ತ? ಅಯ್ಯೋ ಬಂದ್ರವಾ, ಆದ್ರೆ ಇನ್ನು ಸ್ವಲ್ಪ ಜನ ಬಂದಿಲ್ಲ. ಆದ್ರೂ ಸ್ವಲ್ಪ ಅಡಿಗೆ ಉಳಿತು. ನೀ ತಪ್ಪು ತಿಳ್ಕೊಳಲ್ಲ ಅಂದ್ರೆ ತಪ್ಪ ಚಿಕ್ಕಮ್ಮ. ಯಾಕ? ಅದು ನೀನು ಸ್ವಲ್ಪ ತಗೊಂಡು ಹೋಗಲ್ಲ ಅಡಿಗೆನ. ನೀ ಹೆಂಗಿದ್ರು ಇಷ್ಟಪಟ್ಟೆ ಅಂತಿದಿ. ಉಂಟಿ ಗಿಂಡಿ ಕೊಟ್ಟು ಕಳ್ಸ್ಲೇನ? ಅಯ್ಯೋ ರೀ ಅಕ್ಕ, ಬಿಡ್ಬಿಡ ಚೇಚೆ, ಹಂಗ ಸುಮ್ಮನೆ ಅಂತ ಹುಡುಗಿ. ಬೇಡ್ರಿ. ಅಯ್ಯ ಅಕ್ಕೇನು ಬೇರೆದಕ್ಕೇನ್ರಿಪ್ಪ, ನೀ ಬೇರೆದರನ್ರಿಪ್ಪ, ನಮ್ಮ ಬೀಗ್ರಲ್ಲನೆ, ಅದಕ್ಕೇನಾಗುತ್ತೆ? ಸರಿವಾ, ನಿನಗೆ ಕೊಟ್ಟು ಕಳಿಸ್ತೀನಿ ತಗೋ. ಲಡ್ಡು ಬಾಯಿಗೆ ಬಿದ್ದೇ ಬಿಡ್ತು ನೋಡ್ರಿ. ಏನ್ವಾ ಸೀತಾ, ರಾಮ ಆರಾಮದೇನಪ್ಪ? ನಾನು ಬೇಮ್ಮ ಆರಾಮದಿ, ನೀ ಆರಾಮದಿರನ? ಏನಪ್ಪ ಮೊಮ್ಮಗನ ಮದುವೆ ಅಲ್ಲ, ಅದಕ್ಕೆ ಬಂದ್ಬಿಟ್ಟಿನಿ. ಯಮ್ಮ ಆರಾಮದಿಯಾ? ಎಷ್ಟು ಚಂದ ಕಾಂತೀಯ ಬಂಗಾರಗಿಂಡಿ. ನೋಡಿದ್ರೆ ಅಂತೀರ, ಅದಕ್ಕೆ ಹೇಳಿದ್ದು ನಾವು ಹೊಟ್ಟೆ ಒಳಗೆ ಏನ್ ತಿಂತೀವಂತ ನೋಡಂಗಿಲ್ರಿ ಜನ. ನಮ್ಮ ಮೇಲೆ ಹಾಕಿರೋ ಆಭರಣಗಳನ್ನ, ನಮ್ಮ ಮೇಲೆ ಹಾಕಿರೋ ಅರಬಿಗಳನ್ನ ನೋಡ್ಬಿಟ್ಟ ಜನ ಅಳದ್ ಬಿಡ್ತಾರ ನೋಡ್ರಿ. ಅದಕ್ಕೆ ರೀಪ್ಪ ಇಂಥ ಅರಬಿನ ಉಟ್ಕೊಂಡ್ ಬಂದಿರೋದು. ಗೊತ್ತಾತನ್ರಿ ಇವಾಗ? ಗೊತ್ತಾಯ್ತು ಬಿಡವಾ, ಗೊತ್ತಾಯ್ತು. ಮನೆ ಹಚ್ಚಿಬಿಡ್ತಾನ ಮಾಡಿ ಹರಿದಿದ್ದು ಬರ್ದಿದ್ದು ಸೀರೆ ಉಟ್ಕೊಂತಿದ್ದಿ. ನೆಟ್ಟಗ ಒಂದೀಟು ಬಂಗಾರ ಹಾಕೊಳಂಗಿಲ್ಲ. ಅದಕ್ಕೆ ಇಲ್ಲಿ ಬಂದಾಗ ಹೂವೆಲ್ಲ ಮುಡ್ಕೊಂಡು ಬಂಗಾರ ಹಾಕೊಂಡು ಬಂದಿಯೇನ, ಒಳ್ಳೆ ಸೀರೆ ಉಟ್ಕೊಂಡು. ನನಗೆ ಅನ್ಸುತ್ತೆ ಈ ಸೀರೆ ಯಾವಾಗಿಂದನಪ್ಪ ನೆನಪು ಬರೋದು. ಆದ್ರೆ ಹೂ ಮಾತ್ರ ಪಕ್ಕದ ಮನೆ ಗಿಟ್ಟವನ್ ಮನೆ ಅಂತದಲ್ಲ, ಹತ್ತಿರ ನಾನು ಇಷ್ಟ ಅರ್ಥ ಮಾಡ್ಕೊಟ್ರಿ ಇಪ್ಪ. ರಿಸರ್ಚ್ ಮಾಡ್ಬಿಟ್ರಿ ನೋಡ್ರಿ ನನ್ನ ಮೇಲೆ. ಎಸ್ ಅಫ್ಕೋರ್ಸ್. ಮತ್ವಾ ಏನು ಇಷ್ಟು ಡುಂಡುಮ್ಕ ಕಾಣಕತ್ತೈತಿ ನನ್ನ ಮೊಮ್ಮಗಳು? ಏನಾರ ಖುಷಿ ಐತನ? ಅಮ್ಮ ನಾಚಿ ಆಗತ್ತೆ. ಸರಿ ತಡಿ ಬಾ, ಆ ಹುಡುಗ ಹುಡುಗಿ ಕಡೆ ಏನೇನಾಗೈತಿ ಅಂತ ನೋಡ್ಕೊಂಡ್ ಬರ್ತೀನಿ. ಸರಿ ಹೋಗಿ ಬರ್ರಿ ಅಮ್ಮರ. ನಿನ್ ಗಂಡ ಕಾಣವಲ್ಲ? ಬಂದಾರಲ್ಲ ಚಿಕ್ಕಮ್ಮ, ಇಲ್ಲೇ ಎಲ್ಲ ಅಡ್ಡಾಡಕತ್ತಾರ. ಅಲ್ಲದ ರೀ ಮತ್ತಾಳಿ ಅಂದ್ರೆ ಆರಾಮಲ್ಲ? ಹ್ಞೂ ರೀ ಚಿಕ್ಕತ್ತರ ಆರಾಮದಿ ನೋಡು. ನೀವು ಆರಾಮದಿರಲ್ಲ? ಮದ್ವೆ ಮಾತ್ರ ಸೂಪರ್ ಆಗಿ ಮಾಡಿದ್ರು ನೋಡು. ಅಡಿಗೆನು ಮಾತ್ರ ಸೂಪರ. ಆದ್ರೆ ನನಗನ್ಸುತ್ತೆ ಹುಡುಗಿ ಕಡೆಯವರು ಭಾಳ ಶ್ರೀಮಂತರನ್ರಿ. ಹ್ಞೂ ರೀ ಅಳಿಯಂದ್ರೆ ಪರವಾಗಿಲ್ಲ, ಶ್ರೀಮಂತರ ಅದರ ನೋಡಿ. ಛತ್ರ ಎಷ್ಟು ದೊಡ್ಡದು ಬುಕ್ ಮಾಡಿದಾರ ಅಂತ. ಛತ್ರ ಮಾತ್ರ ಸೂಪರ್. ಹುಡುಗಿ ಕೆಲಸ ಮಾಡತ್ತನ್ರಿ? ಹ್ಞೂ ರೀ ಅಳಿಯಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಮಗನು ಸಾಫ್ಟ್ವೇರ್ ಇಂಜಿನಿಯರ್, ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್. ಅಂದ್ರೆ ಅತ್ತಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಅನ್ನು. ಮಗನು ಸಾಫ್ಟ್ವೇರ್ ಇಂಜಿನಿಯರ್, ಸಸಿನ ಸಾಫ್ಟ್ವೇರ್ ಇಂಜಿನಿಯರ್. ಇನ್ನು ಅವ್ರ ಮಕ್ಕಳು ಯಾವ ಇಂಜಿನಿಯರು? ಅವರು ಹಾರ್ಡ್ವೇರ್ ಇಂಜಿನಿಯರ್ ನೋಡು. ಏನಕ್ಕ ಆರಾಮದಿ? ಹೂನ್ವಾ ಆರಾಮದಿ. ನೀ ಆರಾಮದಿಯಾ? ಎಲ್ಲಿ ನಿನ್ ಗಂಡ? ಅಯ್ಯೋ ಅದಲ್ಲಕ್ಕ, ಅಲ್ಲೆಲ್ಲ ನಿಂತಾರ. ಎಲ್ಲಿ ಗದ್ದಲ್ದಾಗ ಯಾರಿಗೂ ಮಾತಾಡ್ಸಕ್ಕಾಗಲ್ಲ, ಏನಿಲ್ಲ, ಹಿಂಗ ಆಗ್ಬಿಟ್ಟೈತೆ ನೋಡುವ. ಮದ್ವೆ ಅಂದ್ಮೇಲೆ ಹಂಗ ಅಲ್ಲನ, ಅದಕ್ಕೆ ತಲೆ ಕೆಡ್ಸ್ಕೊಂತಿದಿ. ಆರಾಮದಿಯಲ್ಲ? ಹ್ಞೂ ಅಕ್ಕ ಆರಾಮದಿನಿ. ಮಮ್ಮಿ ಹೇಳುವ. ಅಣ್ಣ ಕರೆಯಕತ್ತಾನ, ಬಾ ಏನೋ ಮಾಡ್ಬೇಕಂತಲ್ಲಿ. ಅಜ್ಜಿನಕ್ಕೆ ಭಾಳ ಕರೆಯಕತ್ತಾನ. ನೀ ನೋಡ್ರಿ ಮಾಡ್ಸ್ಕೊಂಡು ನಿಂತಿದಿ. ಹೌದಲ್ಲ? ಬರ್ತೀನಿ ನಡಿ ಮುಂದೆ. ಅಕ್ಕ ಆಮೇಲೆ ಮಾತಾಡ್ತೀನಿ, ಜೊತೆ ಸ್ವಲ್ಪ ಕೆಲಸ ಐತಿ. ಸರಿ ಹೋಗು, ಆಮೇಲೆ ನಾನು ಫೋನ್ ಮಾಡ್ತೀನಿ. ಅಕ್ಕ
ಏನ್ರಿ ಕಂಜೂಸಿ, ನೀನು ಆಕಿಗೆ ಫೋನ್ ಮಾಡ್ತೀವಿ. ಹಾ, ಇದನ್ ಪಾಪ ಅವಳು ನಂಬ್ಕೊಂಡಳನ? ನಂಬಲೇಬೇಕ್ರಿ ಅತ್ತಿರ. ಹ್ಞೂ ಅಂದ್ಬಿಟ್ರೇನು, ಏನ ಗಂಟೆ ಗೊತ್ತಾನ? ಸುಮ್ಮನೆ ರೀ, ಫೋನ್ ಮಾಡ್ಕೊಂತ ಇದ್ರ ಎಷ್ಟಂತ ಕರೆನ್ಸಿ ಆಗಕ್ಕಾಗತ್ತ ಅಂತೆ. ನಾನು ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಬೇಕಾಗತ್ತ. ಅಲ್ಲಿ ಅನ್ಲಿಮಿಟೆಡ್ ಕಾಲ್ ಇರ್ತೈತಿ, ಮಾಡಕ್ಕೇನು ಅತ್ತೀರ? ಅದಕ್ಕೆ ಅನ್ಲಿಮಿಟೆಡ್ ಕಾಲ್ ಐತಂತಂದ್ರ ಫೋನ್ ಕಿವಿಗೆ ಇಟ್ಕೊಂಡು ಕೂದಕ್ಕಾಗತ್ತನ್ರಿ? ಫೋನ್ ಮಾಡೋದ್ರಿಂದ ಕಿವಿ ನೋವು ಬರುತ್ತ. ಕಿವಿ ನೋವು ಬರ್ತಂದ್ರ ಆರೋಗ್ಯ ಕೆಡುತ್ತ. ಆರೋಗ್ಯ ಕೆಡುತ್ತಂದ್ರೆ ಎಲ್ಲಿ ಹೋಗ್ಬೇಕು? ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ದುಡ್ಡಿನ ಸುರಿಮಳೆನೇ ಸುರಿಸ್ಬೇಕಾಗತ್ತೆ. ಅನ್ಲಿಮಿಟೆಡ್ ಕಾಲ್ ಐತಿ ಅಂತಂದ್ರ ಬರೀ ಮಾತಾಡ್ಕೊಂತ ಕುತ್ಕೊಂಡ್ರ ಟೈಮ್ ವೇಸ್ಟ್ ಆಗುತ್ತಿಲ್ರಿ ನಮ್ದು. ಸ್ವಲ್ಪ ಮಕ್ಕೋಬೇಕಂದ್ರೆ ಅಲ್ಲಿ ವೇಸ್ಟು, ಅದು ವೇಸ್ಟು, ಇದು ವೇಸ್ಟು, ಎಲ್ಲ ಸೇರಿ ನನ್ನ ಶ್ರಮನೇ ವೇಸ್ಟ್ ಆಗುತ್ತೆ. ಮುಂದಿನ ಕೆಲಸ ಮಾಡ್ಬೇಕಂದ್ರೆ ಇರ್ತೀನಿ ಇರಂಗಿಲ್ಲ. ಅದಕ್ಕೆ ಸರಿ ರೀ ಅಕ್ಕರ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಅಲ್ಲೇನ ಕೆಲಸ ಐತಂತ ಹೋಗ್ಬರ್ಲಾ ರೀ? ಅಯ್ಯೋ ಹೋಗ್ಬರ್ರಿಪ್ಪ, ಅದ್ರಾಗ ಏನೈತಿ? ಇಂಥದ ಗದ್ದಲ್ದಾಗ ಇರೋದ ಬಿಡ್ರಿ, ಅದಕ್ಕೆ ತಲೆ ಕೆಲ್ಸ್ಕೊಬಿಟ್ರೆ ನೀವು ಹೋಗ್ರಿ. ಸರಿ ಆಯ್ತು ತಗೋರಿ. ಅಯ್ಯೋ ಶಿವನೇ, ನಮ್ಮ ಚಿಕ್ಕಮ್ಮ ಹಂಗ ಮಾಡ್ಬಿಟ್ಲಲ್ಲ. ಉಂಡಿ ಕೊಡ್ತೀನಿ ಅದನ್ನ ಕೊಡ್ತೀನಿ ಅಂದಳು, ಮರ್ತು ಬಿಟ್ಲ. ಏನ ಹೇಳೋದು? ಹೆಂಗ್ ಮಾಡ್ಲಿ? ಈಗ ನೆನಪು ಮಾಡ್ಬೇಕಲ್ಲ. ಇಲ್ಲಾಂದ್ರೆ ಸುಮ್ಮನೆ ಮನೆಗೆ ಹೋಗ್ಬಿಡ್ಲನ? ಖಾಲಿ ಕೈಲಿ ಯಾಕೆ ಮನೆಗೆ ಹೋಗ್ಬೇಕು? ಈ ಚಿಕ್ಕನ ಸೊಸೆಗೆ ಮರ್ಯಾದೆನೇ ಸಿಗಂಗಿಲ್ಲ. ಏನು ಮಾಡಿ ಏನು ಮಾಡಿ ರೀ, ಅಡುಗೆ ಮಾತ್ರ ಎಷ್ಟು ಸೂಪರ್ ಆಗಿತ್ತಲ್ಲ ರೀ. ಹೌದು ಕಣೆ, ಸೂಪರ್ ಆಗಿ ಮಾಡಿದ್ರು. ಮೋತಿಚೂರು ಉಂಡಿದ್ವಲ್ರಿಪ್ಪ, ಅದನ್ನ ತಿಂತ ಇದ್ರೆ ಹಂಗೇನೆ ಬೆಳ್ಳನ್ನ ಹಂಗಂತ ನೆಕ್ ಬಿಟ್ಟು ಕಚ್ಕೊಂಡು ತಿನ್ಬೇಕು ಅನ್ಸುತ್ತ ನೋಡು. ಅಷ್ಟು ರುಚಿಯಾಗಿ ಮಾಡ್ಯಾರ, ತುಪ್ಪ ಹಾಕಿ. ಹೌದು ಕಣೆ, ಸೂಪರ್ ಆಗಿ ಮಾಡ್ಯಾರ. ಏ ಬಾಯಿ ಮುಚ್ಚು, ಅವ್ರು ಕೆಡಿಸ್ಕೊತಾರ. ಹೋಗೋಣನೇ ಸೀತಾ, ಟೈಮ್ ಆತು. ಅಯ್ಯೋ ದೇವ್ರಿ, ಅಯ್ಯೋ ಇಷ್ಟೆಲ್ಲ ಹೋಗ್ಲಾಕತ್ತಾರ ನಮ್ಮ ಅಡಿಗೆ ಬಗ್ಗೆ. ಕೊಡ್ತೇನೆ ತಡಿ. ನಿಂತ್ಕೊಳ್ಳ ರಾಣಿ, ನಾ ಮರ್ತು ಹೋಗ್ಬಿಟ್ಟಿದ್ದೇವ. ಇರು ಒಂದು ನಿಮಿಷ, ಚೀಲ್ದಾಗ ಹೋಗ್ಬಿಟ್ಟು ಒಂದಿಷ್ಟು ಉಂಡಿ ಗಿಂಡಿ ತೊಗೊಂಡ್ಬರ್ತೀನಿ. ಚಿಕ್ಕಮ್ಮ, ಅಯ್ಯೋ ಬೇಡಾಗಿತ್ತು ಚಿಕ್ಕಮ್ಮ. ಏ ಹುಚ್ಚಿ, ಅಡಿಗೆ ಇಷ್ಟಕೊಂಡ ಐತಿ ಹಂಗೆ ಕಳಿಸ್ತೇನೆ ಮನಿ ಮಗಳನ್ನ. ಇರು ಕೊಡ್ತೇನಿ. ಆದ್ರೆ ಚೀಲ ಚೀಲ ಇದ್ರಾಗದವ ಚಿಕ್ಕಮ್ಮ. ಅಯ್ಯೋ ನನ್ನ ಮಾನ ಮರೆಗೆಲ್ಲ ತೆಗೆದ್ಲಪ್ಪ ಐಕಿ. ಬಾಯ್ ಮುಸ್ತಿಯೋ ಏನಂತೀಯೋ? ಏ ರಾಣಿ ಇನ್ನು ಹೌದಾ? ಅದೇ ಚಿಕ್ಕಮ್ಮ, ಹಿಂಗ ಹೋಗ್ತಾ ಇದ್ವಲ್ಲ ಕಾಯಿ ಕೈಲಿ, ಇನ್ನೇನು ಸಾಯಂಕಾಲ ಬರೋ ಮುಂದೆ ಮಾರ್ಕೆಟ್ ಮಾಡ್ಕೊಂಡ್ ಬರೋಣ ಅಂತ ಅತ್ತೆ ಜೊತೆ ಮಾತಾಡಿದ್ದೆ. ಅದಕ್ಕೆ ಇವ್ ಕವರ್ನೆಲ್ಲ ಇಟ್ಕೊಂಡಿದ್ದೆ ಅಷ್ಟೇನೆ. ಮತ್ತೆ ನೀ ತಪ್ಪೇನು ತಿಳ್ಕೊಬೇಡವಾ? ಛೇ ನಾನೇ ತಪ್ಪು ತಿಳ್ಕೊಳ್ಳಿ. ನೀವು ನೋಡಿ ಮಾರ್ಕೆಟ್ ಹೋಗ್ತೀನಿ ಅಂತಿದ್ರಲ್ಲ ಮತ್ತೆ, ಅದಕ್ಕೆ ಹೇಳಿದ್ದೆ. ಸರಿ ತಗೋ ಚಿಕ್ಕಮ್ಮ, ಇದ್ರಾಗ ಐತ್ ನೋಡು. ನನ್ನ ಸೊಸಿ ನನ್ನ ಮರ್ಯಾದೆ ತೆಗೆದೇ ಬಿಟ್ಟು ನೋಡು. ಈ ಚೀಲನ ನಮ್ಮ ಚಿಕ್ಕಮ್ಮ ಕೊಡ್ರಿ. ತಗೊಳ್ರಿ ಮಾವರ. ಆಯ್ತು, ಒಂದ್ 2 ಸೆಕೆಂಡ್ ಹಿಂಗ್ ಬಂದ್ಬಿಡ್ತೇನೆ. ಚಿಕ್ಕಮ್ಮ ನಿಧಾನಕ್ಕೆ ತೊಂಬರಿ, ಏನು ಅರ್ಜೆಂಟ್ ಇಲ್ಲ. ನೀವು ಹೋಗಿ ಬರ್ರಿ, ನಾವಿಲ್ಲೇ ಮಾತಾಡ್ಕೊಂತ ನಿಲ್ತೇವೆ. ಸರಿ. ಅದು ಚಿಕ್ಕಮ್ಮ ತಪ್ಪು ತಿಳ್ಕೊಬೇಡ. ಯಾಕೆ? ಅದು ನಮ್ಮ ಮನೆಯವರಿಗೆ ಹುಳಿ ತುಂಬಾ ಇಷ್ಟ ಆಗ್ಬಿಡ್ತಂತ. ಸ್ವಲ್ಪ ಹುಳಿ. ಏ ಹುಚ್ಚಿ, ನೀನ್ ಬೇಡಕ್ಕೇನೆ ಈ ಮನಿ ಮಗಳೆಲ್ಲ ಸುಮ್ಮ ಕೂತ್ಕೋ. ಅಡಿಗೆ ಬಾಳ್ಬಿಡ್ತೈತಿ, ನಾ ತಂದು ಕೊಡ್ತೀನಿ. ತಲೆ ಕೆಲ್ಸ್ಕೊಳಕ್ ಹೋಗ್ಬೇಡ. ಒಂದೇ ನಿಮಿಷ. ಅಲ್ಲ ನನ್ನ ಸೊಸಿಯ, ಏನ್ ಮಾಡ್ದೇವ ನೀನು? ಅವ್ರು ಏನ್ ತಿಳ್ಕೊಂತಾರ ನಮ್ಮ ಬಗ್ಗೆ? ಅಯ್ಯೋ ಮಾವರ, ಅವ್ರು ಏನ್ ತಿಳ್ಕೊಂತಾರ್ರಿಪ್ಪ? ಸುಮ್ಮನೆ ಅನ್ನನ ವೇಸ್ಟ್ ಮಾಡ್ತಾರ. ಯಾಕನ್ನ ವೇಸ್ಟ್ ಮಾಡ್ಬೇಕ್ರಿ ಹೇಳ್ರಿ ನೀವ? ಅನ್ನ ದೇವೋ ಭವ, ಸುಖಿ ದೇವೋ ಭವ. ಅನ್ನನ ಹೊಟ್ಟೆ ಹಾಕೊಂಡ್ರ ಅದ್ರ ಸುಖ ಯಾರಿಗೈತ್ರಿಪ್ಪ ಹೇಳ್ರಿ? ಅನ್ನಕ್ಕೆ ನಮಸ್ಕರಿಸಿ ಪೂಜೆ ಮಾಡಿ ತಿನ್ಬೇಕ್ರಿ. ಎಲ್ಲಿ ಬೇಕಾದಲ್ಲಿ ಅನ್ನ ವೇಸ್ಟ್ ಮಾಡೋದ್ರಿಂದ ಏನು ಉಪಯೋಗ ಇಲ್ರಿ ಮಾವರ. ಏನಂತ ಕೇಳಿದ್ರ ನಮ್ಮ ಚಿಕ್ಕಮ್ಮನ ಮನೆ ಅಂದ್ರೆ ನಾ ಕೇಳಿನಿ. ಏನಾರ ನಮ್ಮ ಅತ್ತಿ ಹೇಳಿದ್ದು, ನನ್ನ ಗಂಡ ಹೇಳಿದ, ನಮ್ಮ ಮಾವ ಏನಂತ ಕೇಳನ್ರಿ ಮಾವರ. ಆದ್ರೂ ಸೊಸಿಯ ನೋಡ್ರಿ ಮಾವರ, ಅನ್ನ ದೇವೋ ಭವ, ಅನ್ನಪೂರ್ಣಿ ಸದಾ ಪೂರ್ಣಿ, ಶಂಕರ ಪ್ರಾಣ ವಲ್ಲಭಿ. ಹಂಗ ಅನ್ನಪೂರ್ಣೇಶ್ವರನ ಕಣ್ಣಿಗೆ ಹೊತ್ಕೊಂಡು ತಿಂದ್ರೆ ಆರೋಗ್ಯನೂ ಇರ್ತೈತ್ರಿ, ಆಮೇಲೆ ಮರ್ಯಾದೆ ಕೊಟ್ಟಂಗನೂ ಇರ್ತೈತ್ರಿ ಅನ್ನಕ್ಕೆ. ಹಿಂಗಾಗಿ ಅನ್ನನ ವೇಸ್ಟ್ ಮಾಡಬಾರ್ದ್ರಿ ಮಾವರ. ಕೇಳಿದ್ರೆ ಏನತ್ ಬಿಡ್ರಿ, ಅವ್ರಿಗೆ ಏನು ತಪ್ಪ
ತಪ್ಪೈತಂತ ಹಿಂಗೆ ಆಡ್ತೀರೇನಪ್ಪ ನೀವು? ಅದು ರಾಣಿ ಹಂಗೆಲ್ಲ ಕೇಳಬಾರ್ದು ಕಣೆ. ಅಯ್ಯೋ ನನ್ನ ಕರ್ಮವೇ ಕರ್ಮವೇ ಕರ್ಮವೇ, ನಾ ಇಷ್ಟು ಮಂತ್ರ ಹೇಳಿದ್ನೆ ಅನ್ನಪೂರ್ಣೇಶ್ವರ, ಆದ್ರೆ ನನ್ ತಿಳಕ್ ಹೋಗಲ್ತಲ್ಲ. ಏನು ಗೊತ್ತನ್ರಿ, ನಾನು ಎದಕ್ಕೆ ಇಸ್ಕೊಂತೀನಿ ಹೇಳ್ರಿ? ನಾಳೆ ಒಂದು ತುತ್ತ ನಾ ಮಾಡ್ಬೋದಲ್ಲ, ಹಂಗನ ಪ್ರತಿಯೊಬ್ಬರು ಅನ್ನ ಉಳಿಸ್ಬೇಕು. ಈಗ ನೋಡ್ರಿ, ಇಂಥ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರ, ಮದುವೆ ಅದು ಇದು ಅಂತ ಮಾಡ್ಬಿಟ್ಟು ನೋಡ್ಬೇಕು, ತಿಪ್ಪಿ ಗುಂಡಿ ಒಳಗೆ ಕೆಟ್ಟು ಅಂದ್ಬಿಟ್ಟು ಇಷ್ಟ ಹಾಕೊಂಡು ಚೆಲ್ತಾರ. ಎದಕ್ಕೆ ಬಂತ್ರಿ? ಹಬ್ಬ ಏನಾದರೂ ಅನಾಥಾಶ್ರಮಕ್ಕೋ ಸ್ಕೂಲ್ಗಳಿಗೋ ಯಾವುದಾದ್ರೂ ಬಡ ಮಕ್ಕಳಿಗೋ ಹೋಗ್ಬಿಟ್ಟು ಕೊಟ್ರೆ ಪುಣ್ಯ ಆದರೂ ಬರುತ್ತೆ. ಒಬ್ಬೊಬ್ಬ ಮಕ್ಕಳಾತು ದೇವರಾತು, ಪ್ರತಿಯೊಬ್ಬರು ದೇವರಂದ್ರೆ ಮಕ್ಕಳಂದ್ರೆ ದೇವ್ರನ್ನೇ. ಅವ್ರಿಗೇನೆ ಒಂದು ತುತ್ತು ಅನ್ನ ಕೊಡೋಕೆ ಜನ ಹಿಂಜರಿತಾರೆ. ನಿಮ್ಗೆ ಗೊತ್ತಿಲ್ಲನೇ? ಹಾಂ, ಎಷ್ಟೋ ಮಕ್ಕಳು ಅನ್ನ ಇಲ್ದನೆ ನರಳಿ 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 ಶಿವನ ಪಾದಕ್ಕೆ ಸೇರಾಕತ್ತಾರ. ನಿಮಗೆ ಗೊತ್ತಿದೆ ತಾನೇ? ಆದರೂ ಅನ್ನನ ದಯವಿಟ್ಟು ಎಲ್ಲರೂ ಹೇಳ್ತೀನಿ, ಅನ್ನಪೂರ್ಣೇಶ್ವರನ ಕಣ್ಣಿಗೆ ಒಟ್ಕೊಂಡು ತಿನ್ರಿ. ಇನ್ನೊಬ್ಬರಿಗೆ ಅನ್ನನ ದಾನ ಮಾಡಿ ಇನ್ನೊಬ್ಬರಿಗೆ ಕೊಟ್ಟು ನೋಡಿ, ಖುಷಿ ಇರುತ್ತೆ. ಅದನ್ನು ಬಿಟ್ಟು ಮುಸಿ ಡಬ್ಬಿಗೆ ಹಾಕಿದ್ನೆ, ಅವ್ರಿಗೆ ಹಾಕಿದ್ನೆ, ಇವ್ರಿಗೆ ಹಾಕಿದ್ನೆ, ಹಂಗಲ್ಲಿ ಎಮ್ಮೆ ಬಂತು ಕೋಣ ಬಂತು ಅದಕ್ಕೆ ತಿಂತಿದ್ ಬಿಡು ಅಂತ ಹಾಕಿದ್ನೆ. ಹಾಗೆಲ್ಲ ಮಾಡಬೇಡ್ರಿ. ಅನ್ನವನ್ನು ರಕ್ಷಿಸಿ ತಿನ್ನಿ. ಗೊಂಡೆ ನನ್ನ ಸೊಸೆಯ. ಏನೋ ಎಷ್ಟು ಚಂದ ಹೇಳಿದಿಲ್ಲವಾ, ಇನ್ನೊಂದ್ಸತಿ ಹೇಳು. ಶಾಬಾಷ್ ನನ್ನ ಸೊಸೆಯ. ನನ್ನ ಸೊಸಿ ಜಿಪ್ಪಣಿ ಅಂದ್ರೆ ಬುದ್ಧಿ ಮಾತ್ರ ಅತಿ ತೀಕ್ಷ್ಣ. ನನ್ನ ಮುದ್ದು ಹೆಂಡತಿಯಲ್ಲ ಬೇವ.